ಹಲೋ ಫ್ರೆಂಡ್ಸ್, ನೀವೇನಾದರೂ ಈ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನಮ್ಮ ಮಲೆನಾಡಿನಲ್ಲಿ ಸಂಕ್ರಾಂತಿ ಸಮಯದಲ್ಲಿ ಕುಮಾರಲಿಂಗೇಶ್ವರ ಸ್ವಾಮಿ ಹಾಗೂ ಬಾಣಂತಮ್ಮ ಇವರ ಪೂಜೆ ಹಾಗೂ ಜಾತ್ರಾ ಮಹೋತ್ಸವ ಮಾಡೋದು ಪ್ರತೀತಿ. ಕುಮಾರಲಿಂಗೇಶ್ವರ ಸ್ವಾಮಿ ಮಲೆನಾಡಿನ ಹಲವರ ಮನೆ ದೇವರಾಗಿರೋದ್ರಿಂದ ಸಂಕ್ರಾಂತಿ ಸಮಯದಲ್ಲಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಹೋಗ್ತಾರೆ. ಇನ್ನು ಹಿನ್ನೆಲೆಯನ್ನು ನೋಡಿದರೆ ಬಾಣಂತಮ್ಮನಿಗೆ 7 ಜನ ಗಂಡ್ಮಕ್ಳು. ಎಲ್ಲರ ಹೆಸರು ಕುಮಾರಲಿಂಗೇಶ್ವರ ಅಂತಲೇ ಕರೀತಾರೆ. ಒಮ್ಮೆ ಈ ಕಡೆ ಪ್ರಯಾಣ ಮಾಡುವಾಗ ಶನಿವಾರ ಸಂತೆ ಹತ್ತಿರ ಇರೋ ಕೆರಳಿ ಎಂಬ ಜಾಗದಲ್ಲಿ ತಂಗಿರ್ತಾರೆ. ನಂತರ ಅಲ್ಲಿಂದ ತಮ್ಮನ್ನು ನಂಬಿದ ಭಕ್ತರನ್ನು ಕೈ ಹಿಡಿಯುವ ಸಲುವಾಗಿ ಒಬ್ಬೊಬ್ಬರಾಗಿ ಒಂದೊಂದು ದಿಕ್ಕಿಗೆ ಹೋಗಿ ನೆಲೆಸ್ತಾರೆ. ದೊಡ್ಡ ಮಗ ಗೊದ್ದು ಕೊಂಗಳ್ಳಿಯಲ್ಲಿ ನೆಲೆಸ್ತಾರೆ. ಇವರನ್ನು ದೊಡ್ಡಯ್ಯ ಎಂದು ಕರೀತಾರೆ. ನಾವೆಲ್ಲ ದೊಡ್ಡಯ್ಯನ ಜಾತ್ರೆಗೆ ಹೋಗೋಣ ಅಂತೆಲ್ಲ ಹೇಳ್ತಾ ಇರ್ತೀವಿ. ಇನ್ನು ಉಳಿದವರು ಹೆತ್ತೂರಿಗೊಬ್ಬರು, ಕಿತ್ತೂರಿಗೊಬ್ಬರು, ಶಾಂತಳಿಗೊಬ್ಬರು, ಹುಲ್ಕೋಡಿಗೊಬ್ಬರು, ಬೆಂಗಳೂರಿಗೊಬ್ಬರು, ದೊಡ್ಡಕುಂದೂರಿಗೊಬ್ಬರು ಇಲ್ಲಿ ನೆಲೆಸ್ತಾರೆ. ಹೀಗೆ ಎಲ್ಲರೂ ಹೋದರೆ ತನ್ನ ಬಳಿ ಯಾರೂ ಉಳಿಯೋದಿಲ್ಲ ಅಂತ ಹೇಳಿಬಿಟ್ಟು ಕೊನೆಯ ಮಗನಿಗೆ ಕಾಲು ಮುರಿದು ತನ್ನ ಬಳಿಯೇ ಇರಿಸಿಕೊಳ್ತಾಳೆ ಅಂತ ಹಿರಿಯರು ಹೇಳ್ತಾರೆ. ಹಾಗೂ ಕೆರಳಿಯಲ್ಲಿ ತನ್ನ ಗಂಡ ಗೋಪಾಲಕೃಷ್ಣನನ್ನು ಬಿಟ್ಟು ತನ್ನ ಕೊನೆಯ ಮಗನೊಂದಿಗೆ ಬಾಣಂತಮ್ಮ ಬೆಂಗಳೂರಿನಲ್ಲಿ ಹೋಗಿ ನೆಲೆಸ್ತಾರೆ. ಕೊನೆಯ ಮಗನಿಗೆ ಕುಂಟು ಕುಮಾರಲಿಂಗೇಶ್ವರ ಸ್ವಾಮಿ ಎಂದು ಕರೆಯುತ್ತಾರೆ. ಈ ಎಲ್ಲ ಸ್ಥಳದಲ್ಲಿಯೂ ಸಂಕ್ರಾಂತಿಯ ಸಮಯದಲ್ಲಿ ಪೂಜೆ ಮಾಡಿ ಜಾತ್ರಾ ಮಹೋತ್ಸವನ ಮಾಡ್ತಾರೆ. ಇನ್ನು ಈ ಸ್ಥಳ ಕೆರಳಿ, ಇದು ನೀವು ಯಾರೆಲ್ಲ ಭೇಟಿ ಮಾಡಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ಇನ್ನೂ ಈ ದೇವ್ರ ಬಗ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು.